ನಮಸ್ಕಾರ ಫ್ರೆಂಡ್ಸ್, ಸ್ನೇಹಾಸ್ ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಮತ್ತು ಭಾಳ ಅಂದ್ರೆ ಭಾಳ ರುಚಿಯಾಗಿರುವ ಮೂಲಂಗಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ. ಬರ್ರಿ ಹಂಗಾರ ಈ ಪಲ್ಯನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋನು. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜು ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಇಲ್ಲಿ ನೋಡ್ರಿ, ನಾನಿಲ್ಲಿ ಮೂಲಂಗಿ ಪಲ್ಯ ಮಾಡೋಕೆ ಮೂಲಂಗಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೂಲಂಗಿ ಜೊತೆನೇ ಮೂಲಂಗಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಈ ನೀರಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಇವೆರಡನ್ನೂ ಈ ನೀರಿಗೆ ಹಾಕಾಕತ್ತೀನಿ ನೋಡ್ರಿ. ಇದನ್ನು ಈ ನೀರಿಗೆ ಹಾಕಿದ ಮೇಲೆ ಒಂದು 5ರಿಂದ 6 ನಿಮಿಷ ಚೆಂದಾಗಿ ಬೇಯಿಸ್ಬೇಕ್ರಿ. ಕಾಮನ್ ಆಗಿ ಭಾಳಷ್ಟು ಜನ ಈ ಮೂಲಂಗಿ ಪಲ್ಯ ಸ್ಮೆಲ್ ಬರ್ತೈತಲ್ರಿ, ಅದಕ್ಕೆ ತಿನ್ನೋಕೆ ಇಷ್ಟಪಡೋದಿಲ್ಲ. ಆದರೆ ಈ ರೀತಿ ಈ ಪಲ್ಯ ಕುದಿಸಿ ಮಾಡೋದ್ರಿಂದ ಯಾರ್ಯಾರು ಮೂಲಂಗಿ ಪಲ್ಯ ತಿನ್ನೋಕೆ ಇಷ್ಟಪಡೋದಿಲ್ವೋ ಅಂಥ ಜನ ಕೂಡ ಈ ಪಲ್ಯನ ಇಷ್ಟಪಟ್ಟು ತಿಂತಾರ್ರಿ. ಅಷ್ಟು ಟೇಸ್ಟಿ ಆಗ್ತೈತಿ ಮತ್ತು ಹೆಲ್ತಿಗೂ ಕೂಡ ಭಾಳ ಒಳ್ಳೇದ್ರಿ ಇದು ಮೂಲಂಗಿ ಸೊಪ್ಪಿನ ಪಲ್ಯ. ಈಗ ನೋಡ್ರಿ, ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ಎರಡೂ ಕುದ್ದ ಸಾಫ್ಟ್ ಆಗಿದಾವ್ರಿ. ಈಗ ಇದ್ರೊಳಗಿರೋ ನೀರನ್ನೆಲ್ಲ ಹಿಂಗೆ ಹಿಂಡಿ ಸಪ್ರೇಟ್ ಮಾಡ್ಬೇಕ್ರಿ. ನೋಡ್ರಿ, ಹಿಂಗೆ ಇದ್ರಾಗಿರೋ ನೀರೆಲ್ಲ ತೆಗಿಬೇಕ್ರಿ. ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ. ಫಸ್ಟ್ ಒಂದು ಕಡಾಯಿಗೆ ಎಣ್ಣೆ ಹಾಕಬೇಕ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಕಾಳು ಹಾಕಬೇಕು. ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಜಜ್ಜಿ ಹಾಕಬೇಕ್ರಿ. ಆಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ಈಗ ಈ ಉಳ್ಳಾಗಡ್ಡಿನ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಿ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಎಣ್ಣೆಗೆ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಉಳ್ಳಾಗಡ್ಡಿ ಎಲ್ಲ ಚೆಂದಾಗಿ ಫ್ರೈ ಆಗೈತಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಬೇಯಿಸಿಟ್ಟಿರೋ ಮೂಲಂಗಿ ಹಾಕಬೇಕು. ಎಣ್ಣೆ ಒಳಗೆ ನಾವು ಡ್ರೈ ಮಸಾಲೆಗಳನ್ನ ಹಾಕಿದ ತಕ್ಷಣ ಈ ಮೂಲಂಗಿ ಸೊಪ್ಪು ಹಾಕಿಬಿಡ್ಬೇಕ್ರಿ. ಇಲ್ಲಾಂದ್ರೆ ನಾವು ಹಾಕಿರೋ ಮಸಾಲೆ ಎಲ್ಲ ಹೊತ್ತಿ ಹೋಗ್ತಾವ್ರಿ. ಆಮೇಲೆ ಈ ಪಲ್ಯ ಸ್ವಲ್ಪನೂ ಟೇಸ್ಟ್ ಆಗೋದಿಲ್ಲ. ನಾವು ಹಾಕಿರೋ ಉಪ್ಪು, ಖಾರ, ಮಸಾಲೆ ಎಲ್ಲ ಈ ಮೂಲಂಗಿ ಸೊಪ್ಪಿಗೆ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕ್ರಿ. ಈಗ ನೋಡ್ರಿ, ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಫ್ಲೇಮ್ ಲೋ ಇಟ್ಟು ಒಂದು 2 ನಿಮಿಷ ಬೇಯಿಸಬೇಕು. ಈಗ ಮುಚ್ಚಿರೋ ಪ್ಲೇಟ್ ತೆಗೆದು ಮತ್ತೊಂದು ಸರ್ತಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಾಡಿದ್ರೆ ಆಯ್ತು ನೋಡ್ರಿ, ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ. ಸೊ ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು ನಮ್ಮ ಇವತ್ತಿನ ರೆಸಿಪಿ? ನಮ್ಮ ರೆಸಿಪಿ ನಿಮಗೂ ಏನಾದರೂ ಇಷ್ಟ ಆದ್ರೆ ಖಂಡಿತ ನೀವು ನಿಮ್ಮ ಮನ್ಯಾಗ ಈ ರೆಸಿಪಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ಮತ್ತು ನಮ್ಮ ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಹಾಕೋ ವಿಡಿಯೋಗಳು ನಿಮಗೂ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.